ಅನ್ನದಾಸೋಹ, ಅಕ್ಷರ ದಾಸೋಹ, ವಿದ್ಯಾ ದಾಸೋಹ, ಇದನ್ನ ತ್ರಿವಿಧ ದಾಸೋಹ ಅಂತ. ತ್ರಿವಿಧ ದಾಸೋಹ ಅಂದ್ರೆ ನಮ್ಗೆ ನೆನಪಾಗೋದೆ ಸಿದ್ಧಗಂಗಾ. ನಾವಿವತ್ತು ಬಂದಿರೋದು ಒಂದು ಶ್ರೀ ಕ್ಷೇತ್ರ. 12ನೇ ಶತಮಾನದ ಯುಗ ಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಮೂಲವನ್ನು ತೊಡಗಿಸಿಕೊಂಡಿದೆ ಸಿದ್ಧಗಂಗಾ. 13ನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಿಂದ ಗೋಶಲ ಸಿದ್ದೇಶ್ವರರು ತನ್ನ 101 ಶಿಷ್ಯರ ಜೊತೆ ಈ ಕಡೆಗೆ ಪ್ರವಾಸನ ಕೈಗೊಳ್ತಾರೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಮ್ಮ ಇಡೀ ಭರತ ಭೂಮಿ ಪುಣ್ಯಕ್ಷೇತ್ರಗಳಿಂದ ಕೂಡಿದೆ. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಸಿದ್ಧಗಂಗಾ ಕ್ಷೇತ್ರನೂ ಒಂದು. ಶ್ರೀ ಸಿದ್ಧಗಂಗಾ ಮಠಕ್ಕೆ ಸುಮಾರು 650 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ. ಈ ವಿಡಿಯೋದಲ್ಲಿ ತ್ರಿವಿಧ ದಾಸೋಹಿ ಮಠ ಅಂತಾನೆ ಪ್ರಖ್ಯಾತಿಯಾಗಿರುವ ಸಿದ್ಧಗಂಗಾ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನದಾಸೋಹ, ಅಕ್ಷರ ದಾಸೋಹ, ವಿದ್ಯಾ ದಾಸೋಹ, ಇದನ್ನ ತ್ರಿವಿಧ ದಾಸೋಹ ಅಂತ ಅಂತಾರೆ. ತ್ರಿವಿಧ ದಾಸೋಹ ಅಂದ್ರೆ ನಮ್ಗೆ ನೆನಪಾಗೋದೆ ಸಿದ್ಧಗಂಗಾ ಮಠ. ನಾವಿವತ್ತು ಬಂದಿರೋದು ಒಂದು ಶ್ರೀ ಕ್ಷೇತ್ರಕ್ಕೆ. ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ಕಾಶಿ ಅಂತಾನೆ ಹೆಸರುವಾಸಿಯಾಗಿರೋ ಸಿದ್ಧಗಂಗಾ ಮಠದಲ್ಲಿ ಇವತ್ತು ನಾವಿದ್ದೀವಿ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಅದರದೇ ಆದಂತ ಸುವರ್ಣ ಇತಿಹಾಸ ಇದೆ. 12ನೇ ಶತಮಾನದ ಯುಗ ಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಮೂಲವನ್ನು ತೊಡಗಿಸಿಕೊಂಡಿದೆ ಸಿದ್ಧಗಂಗಾ ಮಠ. ಹದಿಮೂರನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಿಂದ ಗೋಶಲ ಸಿದ್ದೇಶ್ವರರು ತನ್ನ 101 ಶಿಷ್ಯರ ಜೊತೆ ಈ ಕಡೆಗೆ ಪ್ರವಾಸನ ಕೈಗೊಳ್ತಾರೆ. ಶಿವಗಂಗೆ, ಸಿದ್ಧರಗಿರಿ ಹೀಗೆ ಎಲ್ಲ ಕಡೆ ಪ್ರವಾಸ ಕೈಗೊಂಡು ಕೊನೆಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿನ ಪರಿಸರ ಗೋಶಲ ಸಿದ್ದೇಶ್ವರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವರು ಇಲ್ಲೇ ನೆಲೆ ನಿಲ್ತಾರೆ. ಇನ್ನುಳಿದ ಇವರ ಶಿಷ್ಯಂದ್ರು ಇಲ್ಲೇ ಇರುವಂತ ಗವಿಗಳಲ್ಲಿ ಅನುಷ್ಠಾನ ಮಾಡೋ ಸಮಯದಲ್ಲಿ ಒಬ್ಬ ವೃದ್ಧ ಶಿವಯೋಗಿಗೆ ಬಾಯಾರಿಕೆ ಆಗುತ್ತೆ. ಆಗ ಗೋಶಲ ಸಿದ್ದೇಶ್ವರರು ನೀರನ್ನ ಹುಡುಕ್ತಾರೆ, ಆದ್ರೆ ನೀರೆಲ್ಲೂ ಸಿಗಲ್ಲ. ಕೊನೆಗವರು ತಮ್ಮ ಪಾದದಿಂದ ಬಂಡೆನ ಒತ್ತಾರೆ. ಆಗ ಗಂಗೆ ಉದ್ಭವ ಆಗುತ್ತೆ. ಉದ್ಭವವಾದಂತ ಆ ಗಂಗೆಯಿಂದ ಆ ಶಿವಯೋಗಿಯ ಬಾಯಾರಿಕೆನ ನೀರು. ಹೀಗೆ ಸಿದ್ಧರಿಂದ ಉದ್ಭವವಾದಂತ ಗಂಗೆಗೆ ಸಿದ್ಧಗಂಗೆ ಅಂತ ಹೆಸರು ಬರುತ್ತೆ. ಈಗ ನಾವೇನ್ ನೋಡ್ತಾ ಇದೀವೋ ಹಳೆ ಮಠ, ಇದು ಅವರ ಕಾಲದಲ್ಲೇ ನಿರ್ಮಾಣ ಆಗಿತ್ತು. ಗೋಶಲ ಸಿದ್ದೇಶ್ವರರು ಜಂಗಮ ಮೂರ್ತಿಗಳು. ಅವರು ಒಂದು ಕಡೆ ಸ್ಥಿರವಾಗಿರ್ತಿಲ್ಲ. ಅವರು ಕರ್ನಾಟಕ, ತಮಿಳುನಾಡು, ಕೇರಳ ತುಂಬಾ ಕಡೆ ಅವರು ಅನುಷ್ಠಾನ ಮಾಡಿದ್ದಾರೆ.
ಆ ಜಾಗಗಳನ್ನ ನಾವು ಈಗಲೂ ಸಹ ಸಿದ್ದೇಶ್ವರರು ಇಲ್ಲಿದ್ದಾಗ ಸುಮಾರು 700 ವಚನಗಳನ್ನ ರಚಿಸ್ತಾರೆ. ಸುಮಾರು ವರ್ಷ ಈ ಕ್ಷೇತ್ರದಲ್ಲಿದ್ದು ನಂತರ ಯಡಿಯೂರು ಕಿಗ್ಗೆರೆಯಲ್ಲಿ ಐಕ್ಯ ಆಗ್ತಾರೆ. ಈಗಲೂ ಸಹ ಇಲ್ಲಿನ ಆದಿದೈವ ಶ್ರೀ ಸಿದ್ಧಲಿಂಗೇಶ್ವರರು. ನಂತರ ಒಂದಷ್ಟು ಶಿವಯೋಗಿಗಳು ಇಲ್ಲಿಗೆ ಬರ್ತಾರೆ. ಅದರಲ್ಲಿ ಸುಮಾರು 300 ವರ್ಷಗಳ ಹಿಂದೆ ಶ್ರೀ ಅಟವಿ ಶಿವಯೋಗಿಗಳು ಈ ಜಾಗದಲ್ಲಿ ನೆಲೆ ನಿಂತು ಇಲ್ಲಿ ಬರ್ತಿದ್ದಂಥ ಭಕ್ತರಿಗೆ ಅನ್ನದಾಸೋಹನ ಸ್ಟಾರ್ಟ್ ಮಾಡಿ ಅವತ್ತು ಇಲ್ಲಿ ಅನ್ನದಾಸೋಹಕ್ಕೆ ಅಂತ ಹಚ್ಚಿದ ಒಲೆ ಇವತ್ತು ಈಗಲೂ ಸಹ ಇಲ್ಲಿ ಬರುವಂತ ಲಕ್ಷಾಂತರ ಜನರಿಗೆ ಅನ್ನದಾಸೋಹ ನಡೀತಾ ಇದೆ. ನಂತರ 1917ರಲ್ಲಿ ಇಲ್ಲಿಗೆ ಬಂದಂತ ಉದ್ದಾನ ಶಿವಯೋಗಿಗಳು ಇಲ್ಲಿ ಜ್ಞಾನದಾಸೋಹನ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಂಸ್ಕೃತ ಪಾಠಶಾಲೆನ ತೆಗೆದು 40 ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಹಾಸ್ಟೆಲ್ನ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ ಅಂದಿನ ಕಾಲಕ್ಕೇನೆ ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಜನರು ವೇದನ ಅಭ್ಯಾಸ ಮಾಡುವಂತ ಅವಕಾಶ ಇಲ್ಲಿತ್ತು. ಕಾಲ ಕಳೆದಂತೆ ಉದ್ದಾನ ಶಿವಯೋಗಿಗಳಿಗೆ ವಯಸ್ಸಾಗುತ್ತೆ. ಈ ಮಠಕ್ಕೆ ಮುಂದಿನ ಪೀಠಾಧಿಪತಿಗಳನ್ನ ಯಾರನ್ನ ಮಾಡೋದು ಅನ್ನೋ ಯೋಚನೆ ಅವ್ರು ಕಾಡ್ತಾ ಇರುತ್ತೆ. ಆಗ ಮೇಲೆ ಇದ್ದಂತ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಧ್ಯಾನ ಕುಳಿತುಕೊಂತಾರೆ. ಧ್ಯಾನದಲ್ಲಿ ಅವರ ಮನಸ್ಸಿಗೆ ಒಳ್ದಿದ್ದು ಶಿವಣ್ಣ. ಶಿವಣ್ಣ ಅಂದ್ರೆ ಇದೇ ಮಠದಲ್ಲಿ ಓದಿಕೊಂಡು ಇದ್ದಂತ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಈ ಮಠಕ್ಕೆ 1930ರಲ್ಲಿ ಪೀಠಾಧಿಪತಿಗಳಾಗ್ತಾರೆ. ಅವರು ಉತ್ತರಾಧಿಕಾರಿಗಳಾದ್ಮೇಲೆ ಈ ಮಠನ ಸ್ಟೆಪ್ ಬೈ ಸ್ಟೆಪ್ ತುಂಬಾನೇ ಇಂಪ್ರೂವ್ ಮಾಡ್ತಾರೆ. ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನ ಕಂಡಂತ ಜನ ಈ ಮಠಕ್ಕೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾರೆ. ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. 600 ಇದ್ದಿದ್ದು 1,000 ಇದ್ದಿದ್ದು 10,000 ವಿದ್ಯಾರ್ಥಿಗಳಾಗ್ತಾರೆ. ಅಷ್ಟು ಮಕ್ಕಳಿಗೂ ಉಚಿತ ಅಕ್ಷರ ಅನ್ನ ವಸತಿಗಳನ್ನ ಅವ್ರು ಕೊಡ್ತಾ ಬರ್ತಾರೆ. ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ನಾವೊಂದು ಡಾಕ್ಯುಮೆಂಟರಿ ಫಿಲಮ್ ಶೂಟ್ ಮಾಡಿದ್ವಿ. ಆ ಶೂಟಿಂಗ್ ಮಾಡೋ ಟೈಮಲ್ಲಿ ನಾನು ಸ್ವಾಮೀಜಿಗಳ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ಅವರ ಚೈಲ್ಡ್ಹುಡ್ ಆಗಿರ್ಬೋದು, ಅವರು ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯ ಆದ್ಮೇಲೆ ಇಲ್ಲಿಗೆ ಪೀಠಾಧಿಪತಿಗಳಾಗಿದ್ದು, ಅವರ ಜೀವನ ಶೈಲಿ ಎಲ್ಲಾನು ಒಂದು ಅದ್ಭುತ ಅಂತಾನೆ ಹೇಳ್ಬೋದು.
ಸ್ವಾಮೀಜಿಗಳು ಡೈಲಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಲಿಂಗ ಪೂಜೆ ಮಾಡಿ ಆಫೀಸ್ ಕೆಲಸಗಳನ್ನ ಮಾಡಿ ವಿದ್ಯಾರ್ಥಿಗಳ ಕಡೆ ಗಮನ ಕೊಡ್ತಿದ್ರಂತೆ. ಶಿವಕುಮಾರ್ ಸ್ವಾಮೀಜಿಗಳಿಗೆ ಈ ಮಠನ ನಡೆಸೋದು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಈಸಿ ಆಗಿರಲ್ಲ. ಒಂದ್ಸಲ ಬರಗಾಲ ಬರುತ್ತೆ. ಬರಗಾಲ ಬಂದಾಗ ಇಲ್ಲಿ ಓದ್ತಿದ್ದಂಥ ಮಕ್ಕಳಿಗೆ ಸ್ವತಃ ಸ್ವಾಮೀಜಿಗಳೇ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಅದರಲ್ಲಿ ಬಂದಂಥ ರೇಷನ್ ಇಂದ ಮಠನ ನಡೆಸ್ತಾರೆ. ಈ ಮಠದಲ್ಲಿ ಅನ್ನ, ಅಕ್ಷರ, ವಸತಿಗೆ ಯಾವುದೇ ಜಾತಿ ಭೇದದ ರಿಸ್ಟ್ರಿಕ್ಷನ್ ಇಲ್ಲ. ನಾನು ಶೂಟಿಂಗ್ ಮಾಡೋ ಟೈಮಲ್ಲಿ ಎಷ್ಟೋ ಮುಸ್ಲಿಂ ಜನಾಂಗದ ಮಕ್ಕಳು ಇಲ್ಲಿ ಬಂದು ವೇದನ ಕಲಿತಾ ಇರೋದನ್ನ ನಾನು ನೋಡಿದ್ದೀನಿ. ಇಲ್ಲಿ ಕಲ್ತಂತ ಎಷ್ಟೋ ಜನ ವಿದ್ಯಾರ್ಥಿಗಳು ರಾಜ್ಯದ, ದೇಶದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ. ಅನೇಕ ಜನ ರಾಜಕಾರಣಿಗಳು, ಕವಿಗಳು, ನಟರು, ವೀರ ಯೋಧರು, ಸೈಂಟಿಸ್ಟ್ಗಳು, ಪೊಲೀಸ್ ಆಫೀಸರ್ಸು, ಡಾಕ್ಟರ್ಸು ಹೀಗೆ ಇಲ್ಲಿ ಓದಿ ಅವರ ಜೀವನನ ಕಟ್ಕೊಂಡಿದ್ದಾರೆ. ದೇಶ ಸೇವೆ ಸಹ ಮಾಡ್ತಿದ್ದಾರೆ. ಈಗಲೂ ಸಹ ಗ್ರಾಮೀಣ ಭಾಗದಲ್ಲಿ ಸುಮಾರು 157 ವಿದ್ಯಾಸಂಸ್ಥೆಗಳಿದೆ. ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯೆನ ಕಲಿತಾ ಇದ್ದಾರೆ. ಇಲ್ಲಿ ಶ್ರೀಮಠದಲ್ಲಿ ಸುಮಾರು 10,000 ಜನ ಮಕ್ಕಳಿಗೆ ಈಗಲೂ ಅನ್ನ, ಅಕ್ಷರ, ಆರೋಗ್ಯ, ವಸತಿಗಳನ್ನ ಶ್ರೀಮಠ ಉಚಿತವಾಗಿ ಕೊಡ್ತಾ ಬರ್ತಿದೆ. ಹಾಗೆ ಇಲ್ಲಿ ಉದ್ದಾನ ಶ್ರೀಗಳು ಪ್ರಾರಂಭ ಮಾಡಿದಂಥ ಜಾತ್ರಾ ಮಹೋತ್ಸವನ ಶಿವರಾತ್ರಿ ಟೈಮಲ್ಲಿ ಸುಮಾರು 10 ದಿನಗಳ ಕಾಲ ಈಗಲೂ ಸಹ ನಡೆಸ್ಕೊಂಡು ಬರ್ತಿದ್ದಾರೆ. ಜಾತ್ರೆಯಲ್ಲಿ ನಡೆಯೋ ಕೃಷಿ ಹಾಗೂ ಕೈಗಾರಿಕಾ ಪ್ರದರ್ಶನ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ರೈತರಿಗೆ ಈಗಿನ ಟೆಕ್ನಾಲಜೀಸ್ ಬಗ್ಗೆ ತಿಳ್ಕೊಳ್ಳೋಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಅಂತ ಕರೆಯೋ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸುಮಾರು 90 ವರ್ಷಗಳ ಕಾಲ ಈ ಮಠನ ಮುನ್ನಡೆಸ್ತಾರೆ. ಶಿವಕುಮಾರ ಸ್ವಾಮೀಜಿಗಳು ಜನವರಿ 21, 2019ರಲ್ಲಿ ಲಿಂಗೈಕ್ಯ ಆಗ್ತಾರೆ. ಅವರಾದ ನಂತರ ಶ್ರೀಮಠದ ಈಗಿನ ಪೀಠಾಧಿಪತಿಗಳು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಸ್ವಾಮೀಜಿಯವರ ಗದ್ಗೆಗೆ ಸಾವಿರಾರು ಜನರು ಡೈಲಿ ಬರ್ತಾರೆ. ಬಂದಂಥ ಜನರಿಗೆ ಈಗಲೂ ಸಹ ಅನ್ನದಾಸೋಹ ಪ್ರತಿದಿನ ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಇಲ್ಲಿ ದಾಸೋಹ ನಡೆಯುತ್ತೆ. ದಿನ 7,000 ಜನ ಮಕ್ಕಳು ಒಂದೇ ಕಡೆ ವೇದ ಮತ್ತು ಸಂಸ್ಕೃತನ ಕಲಿಯುವಂಥ ಒಂದು ಜಾಗ ಇದ್ದರೆ ಅದು ಸಿದ್ಧಗಂಗಾ ಮಠ. ನಮ್ಮ ಭಾರತೀಯ ಸನಾತನ ಧರ್ಮ ಪರಂಪರೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಹೀಗೆ ಎಲ್ಲನೂ ಸಹ ಹೇಳ್ಕೊಡ್ತಾರೆ. ಹೀಗೆ ಸಿದ್ಧಗಂಗಾ ಮಠ ಅನ್ನದಾಸೋಹ, ಅಕ್ಷರ ದಾಸೋಹಕ್ಕೆ ಹೆಸರುವಾಸಿಯಾಗಿದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಂ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅನ್ನೋ ಶ್ಲೋಕದಾಗೆ ಇಲ್ಲಿ ಅನ್ನದಾನನೂ ಇದೆ, ವಿದ್ಯಾದಾನನೂ ಇದೆ. ನನಗೆ ತುಂಬ ಖುಷಿ ಆಗೋದು ಅಂದರೆ ಅದು ಈ ಮಠದ ಬಗ್ಗೆ, ಶಿವಕುಮಾರ್ ಸ್ವಾಮೀಜಿಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಫಿಲಮ್ನ ಶೂಟ್ ಮಾಡಿದ್ದು. ಆ ಟೈಮಲ್ಲಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಸ್ವಾಮೀಜಿಗಳ ಗದ್ಗೆ ಒಳಗಡೆ ಹೋಗಿ ಶೂಟಿಂಗ್ ಮಾಡಿದ್ದೆ. ಆಗ ಅಲ್ಲಿದ್ದಂಥ ಪಾಸಿಟಿವ್ ವೈಬ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ನನ್ನ ಅದೃಷ್ಟ ಅಂತ ಅನಿಸುತ್ತೆ. ನಿಮಗೆ ಈ ಮಠಕ್ಕೆ ಬರೋಕ್ಕೆ ಬಸ್ಸು, ಟ್ರೈನು ಎಲ್ಲ ಫೆಸಿಲಿಟೀಸ್ ಇದೆ. ತುಮಕೂರ್ಗೆ ಹೋಗೋ ಎಲ್ಲ ಬಸ್ಸು, ಟ್ರೈನ್ಗಳು ಇಲ್ಲಿ ಸ್ಟಾಪ್ ಕೊಡ್ತವೆ. ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು. ಸ್ವಾಮೀಜಿಗಳ ಬಗ್ಗೆ, ಈ ಮಠದ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ವಿಷಯಗಳಿದೆ. ನಾನು ಆದಷ್ಟು ಶಾರ್ಟಾಗಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೂ ಸಮಯ ಸಿಕ್ಕಿದ್ರೆ ಈ ಮಠಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ನೋಡೋರಲ್ಲ ಸಿದ್ಧಗಂಗಾ ಮಠ ಹೇಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮಲ್ಲಿರಲಿ ಅಂತ ಕೇಳ್ಕೊತ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.